ಇನ್ನೊಬ್ಳಂತ ಹಾಕೋದು. ಸರ್ ಏನು ಗೊತ್ತಾ, ನೀವು ಕೇಳೋ ಪ್ರಶ್ನೆಗಳು ಚೆಂದ ಇರುತ್ತೆ, ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ, ಒಂದು ಐಡಿಯಾ ಮಾಡಿ ನಿಮ್ಮ ವೀಡಿಯೋನ ಮ್ಯೂಟ್ ಮಾಡಿಬಿಡಿ, ನಿಮ್ಮ ವಾಯ್ಸ್ ಅವ್ರು ಇಟ್ಕೊಳ್ಳಿ, ಎದುರುಗಡೆ ಕೂತಿರೋನ್ನ ಐ ನೋ ಐ ಆಮ್ ಅಫೆಂಡಿಂಗ್ ಯು ಬಟ್ ಸ್ಟಿಲ್ ಸರ್ ಎದುರುಗಡೆ ಅವ್ರು ಮಾತ್ರ ಮುಖ ಹಾಕ್ಬಿಡಿ, ನಾನು ಬೇಷ್ ಮೆಚ್ಚದೆ ನೋಡಮ್ಮ ಅನ್ಕೊಂಡು ನೋಡಿ ಹಿಂಗೆ ಆಗ್ತಾರೆ ಅವರು. ಬಟ್ ದಟ್ಸ್ ವೆರಿ ಸ್ಯಾಡ್ ಮಯೂರ. ಆ್ಯಕ್ಚುಲಿ ಇವಾಗ ತಮಾಷೆಯಲ್ಲಿ ಹೇಳ್ತಿದ್ದೆ, ಬಟ್ ದಟ್ಸ್ ವೆರಿ ಹರ್ಟ್ಫುಲ್. ಸಮಥಿಂಗ್ ಲೈಕ್ ಬಾಡಿ ಶೇಮಿಂಗ್, ದಿಸ್ ಇಸ್ ವೆರಿ ರಾಂಗ್. ಸರಿ, ನೀನು ಸುಂದರನೇ ಇರ್ಬೋದು, ಸುಂದರಿನೇ ಇರ್ಬೋದು, ಇದೇ ನಿನ್ನ ಮಗಳಿಗೆ, ನಿನ್ನ ತಂಗಿಗೆ, ನಿಮ್ಮಮ್ಮ ಆ ಜಾಗದಲ್ಲಿ ಕೂತಿದ್ರೆ ನೀ ಹೇಳಿರ್ತಿದ್ದೆ. ಒಬ್ಬರು ಫ್ಯಾಮಿಲಿ ಬಗ್ಗೆ, ಹೌ ದೇ ಲುಕ್, ಹೌ ದೇ, ವಾಟ್ ಈಸ್ ದೇರ್ ಕಲರ್, ನಾನು ಸಣ್ಣ ಇದ್ದೀನ, ದಪ್ಪ ಇದ್ದೀನ, ಕುಳ್ಳಕ್ಕಿದ್ದೀನ, ಉದ್ದಕ್ಕಿದ್ದೀನ, ಕಪ್ಪಗಿದ್ದೀನ, ಬೆಳ್ಳಗಿದ್ದೀನ, ನಿನಗೇನಾಗಬೇಕು? ಡಿಸ್ಕಸ್ಟಿಂಗ್ ಅದು ಯು ಸಿ. ನಿನಗೆ ನಿನ್ನ ಫ್ರಸ್ಟ್ರೇಷನ್ ಇರ್ಬೋದು, ಅಥವಾ ಅವ್ರು ಹೇಳ್ತಿರೋದೆ ಒಂದು ಪಕ್ಷ ತಪ್ಪೇ ಇರಲಿ, ಆಯಿತಾ, ಹೇಳುವಂಥ ರೀತಿ ಇರುತ್ತೆ. ಅದನ್ನೇ ನಾನು ಹೇಳಿದೆ, ನಿನ್ನ ಸಂಸ್ಕಾರ ಕರೆಕ್ಟಾಗಿ ಹೇಳಿದೆ, ನಿನ್ನ ಸಂಸ್ಕಾರ ನಿನಗೆ ಯಾವ ರೀತಿ ಅಪ್ಬ್ರಿಂಗಿಂಗ್ ಕೊಟ್ಟಿದ್ದಾರೆ. ಸೊ ಅವಳು ಹೇಳ್ತಿರೋದು ಸರಿ ಇಲ್ಲ ಅಂತಂದರೆ ನೀನು ಅದನ್ನು ಕೌಂಟರಾಗಿ ಹೇಳಬೇಕನ್ನೋ ಅದಕ್ಕೂ ಆದಂಥ ಒಂದು ರೀತಿ ಇದೆ. ಜನ ಅದರಿಂದ ಮಜಾ ತಗೋತಾರಲ್ಲ, ಅದು ತುಂಬ ದುಃಖ ಕೊಡುವಂಥ ವಿಚಾರ. ಒಬ್ಬ ಹಾಕಿದ್ರೆ ಅದ್ರ ಕೆಳಗಡೆ ಇನ್ನೊಂದು 10 ಜನ ಹೌದೋಗೋರು ಎಕ್ಸಾಕ್ಟ್ಲಿ 100% ನನ್ನ ಕಂಟೆಂಟ್ ನಿಂಗೆ ಇಷ್ಟ ಅಲ್ವಾ, ಅನ್ಫಾಲೋ ಮಾಡು, ನೋಡಬೇಡ.